ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ತರಗತಿಯ ಮೊದಲನೇ ಟಾಪಿಕ್ ಏನು ಅಂತ ಅಂದ್ರೆ ದಟ್ ಇಸ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾದ MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಯಾಕೆ ಅಂದ್ರೆ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಇನ್ನಷ್ಟು ಒಳ್ಳೆ ವಿಡಿಯೋಸ್ ಅನ್ನ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ವಿಡಿಯೋ ನೋಡ್ತಾ ಇರೋದಕ್ಕಾಗಿ ತುಂಬಾನೇ ಧನ್ಯವಾದಗಳು. ಮೊದಲನೇ ಪ್ರಶ್ನೆ, ಗಂಗಾ ಕಾರ್ಯ ಯೋಜನೆ ಜಾರಿಯಾದಂತ ವರ್ಷ ಯಾವುದು? ನೋಡಿ, ಗಂಗಾ ಕಾರ್ಯ ಯೋಜನೆ ಜಾರಿಯಾದಂತ ವರ್ಷ ಬಂದು ದಟ್ ಇಸ್ 1981, 1985, 1973, 1986. ಉತ್ತರ ಏನು? ದಟ್ ಇಸ್ 1985. ಮಾನವನ ಸಣ್ಣ ಕರುಳಿನಲ್ಲಿರುವ ಈ ಬ್ಯಾಕ್ಟೀರಿಯಾ ಜಲಮೂಲಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕಂಡು ಬಂದರೆ ಅದು ಜಲಮಾಲಿನ್ಯದ ಸಂಕೇತವಾಗಿದೆ. ಓಕೆ, ಉತ್ತರ ಏನು? ದಟ್ ಇಸ್ ಕಾಲಿಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಇನ್ನು ಪರಿಸರ ಸಂರಕ್ಷಣೆಯ 5R ಗಳಲ್ಲಿ ಇದು ಸೇರಿಲ್ಲ. ಯಾವುದು? ಮಿತ ಬಳಕೆ, ಮರುಬಳಕೆ, ನಿರಾಕರಣೆ, ನಿರಾಪೇಕ್ಷಣ ಅಂತ ಇದೆ. ಉತ್ತರ ಏನು? ದಟ್ ಈಸ್ ನಿರಾಪೇಕ್ಷಣೆ ಸೇರಿಲ್ಲ. ಇದು ಪರಿಸರ ಸಂರಕ್ಷಣೆಯ ಉತ್ತಮ ವಿಧಾನವಾಗಿದೆ. ಯಾವುದು? ಪ್ಲಾಸ್ಟಿಕ್ ಕೈಚೀಲ ಬಳಕೆ, ಡೀಸೆಲ್ ವಾಹನ ಬಳಕೆ, ಬಟ್ಟೆ ಕೈಚೀಲ, ಕಟ್ಟಿಗೆ ಒಲೆಗಳ ಬಳಕೆ. ಸೊ ಯಾವುದು ಉತ್ತರ? ಬಟ್ಟೆ ಕೈಚೀಲ ಬಳಕೆ. ಉಪ್ಪಿನಕಾಯಿ ಖಾಲಿಯಾದ ನಂತರ ಆ ಡಬ್ಬಿಯನ್ನು ಸಕ್ಕರೆ ಹಾಕಲು ಬಳಸುವುದು ಯಾಕೆ? ನೋಡಿ, ಮಿತ ಬಳಕೆ, ಮರುಬಳಕೆ, ನಿರಾಕರಣೆ, ಮರುಚಕ್ರೀಕರಣ. ಮರುಬಳಕೆ ಮಾಡೋದಕ್ಕೆ. ಓಕೆ, ಅದನ್ನ ಬಳಸುವುದನ್ನ ನಾವು ಮರುಬಳಕೆ ಅಂತ ಹೇಳಿ ಕರಿತೀವಿ. ಒಬ್ಬ ವಿದ್ಯಾರ್ಥಿನಿಯ ಮನೆಯಲ್ಲಿನ ಪ್ಲಾಸ್ಟಿಕ್ ಕುಡವು ಒಡೆದು ಬಳಸಲು ಬಾರದಂತಾಗಿದೆ. ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಇದನ್ನು ನೀವು ಯಾವ ವಿಧಾನದ ಮೂಲಕ ವಿಲೇವಾರಿ ಮಾಡುವಿರಿ ಅಂತ ಇದೆ. ನೋಡಿ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ, ಮರುಚಕ್ರೀಕರಣ ಅಂತ ಇದೆ. ಉತ್ತರ ಏನು? ನೋಡಿ, ಒಬ್ಬ ವಿದ್ಯಾರ್ಥಿ ಮನೆಯಲ್ಲಿ ಪ್ಲಾಸ್ಟಿಕ್ ಕೂಡ ಏನಿದೆ ಅದು ಒಡೆದೋಗ್ಬಿಟ್ಟಿದೆ. ಸೊ ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಅದನ್ನ ಯಾವ ವಿಧಾನ? ನೋಡಿ, ಮಿತ ಬಳಕೆ ಇದು ಬರಲ್ಲ. ಮರುಬಳಕೆ, ಎಸ್, ಮರುಬಳಕೆ ಮಾಡಬಹುದು, ಆದ್ರೆ ಅದು ಸ್ಥಿತಿ ಚೆನ್ನಾಗಿದ್ದಾಗ ಮಾತ್ರ. ಆದ್ರೆ ಮರುಚಕ್ರೀಕರಣ ಮಾಡೋದು ಒಡೆದೋದಾಗ. ಹಾಗಾಗಿ ಉತ್ತರ ಏನು? ದಟ್ ಇಸ್ ಮರುಚಕ್ರೀಕರಣ. ಓಕೆ, ರೀಸೈಕಲ್ ಅಂತ ಹೇಳ್ತಾರೆ. ಒಂದು ಪ್ರದೇಶದಲ್ಲಿ ಕಂಡುಬರುವ ಇವುಗಳು ಜೀವ ವೈವಿಧ್ಯತೆಯ ಒಂದು ಮೂಲ ಮಾಪನ ಅಂತ ಹೇಳ್ತೀವಿ. ಓಕೆ, ಯಾವುದು? ಪ್ರಭೇದ, ಗಣ, ಸಾಮ್ರಾಜ್ಯ, ಕುಟುಂಬ. ವೈವಿಧ್ಯತೆಯ ಮೂಲ ಮಾಪನ ಅಂತ ಹೇಳಿದ್ರೆ ಸ್ಪೀಶೀಸ್, ಹಂಗಂದ್ರೆ ಪ್ರಭೇದ. ಈ ಎಲೆಯನ್ನು ಬೀಡಿ ಕಟ್ಟೋದಕ್ಕೆ ಬಳಸ್ತಾರೆ. ಯಾವುದು? ವೀಳ್ಯದೆಲೆ, ತೆಂಡು ಎಲೆ, ಬಾಳೆ ಎಲೆ, ತೇಗದ ಎಲೆ. ವೀಳ್ಯದೆಲೆ ಅಲ್ಲ, ಬಾಳೆ ಎಲೆ ಅಲ್ಲ, ತೇಗದ ಎಲೆ ಅಲ್ಲ. ಯಾವುದು? ತೆಂಡು ಎಲೆ ಅಂತ ಹೇಳಿ ಕರೀತಾರೆ. ಈ ಒಂದು ಎಲೆಯನ್ನ ಬೀಡಿ ಕಟ್ಟೋದಕ್ಕೆ ಬಳಸ್ತಾರೆ. ರಾಜಸ್ಥಾನದ ಬಿಷ್ಣೋಯಿ ಸಮುದಾಯ ಈ ಮರದ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು. ಯಾವುದು ಅಂದ್ರೆ ಯಾವ ಮರದ ಉಳಿವಿಗಾಗಿ? ಬೇವಿನ ಮರ, ಆಲದ ಮರ, ಖೇಜ್ರಿ ಮರ, ತೇಗದ ಮರ. ಉತ್ತರ ಏನು? ಖೇಜ್ರಿ ಮರ. ಚಿಪ್ಕೋ ಚಳುವಳಿ ಅಂದ್ರೆ ಅಪ್ಪಿಕೋ ಚಳುವಳಿ ನಡೆದಂತಹ ಸ್ಥಳ ಯಾವುದು? ಚಂಡೀಗಢ, ಫರ್ವಾಲ್ನ ರೇನಿ, ಅಮೃತಸರ, ಜೋಗಿಲಾಪುರ ಅಂತ ಇದೆ. ಸೊ ಉತ್ತರ ಏನು? ಫರ್ವಾಲ್ನ ರೇನಿ. ಈ ಒಂದು ಸ್ಥಳದಲ್ಲಿ ಚಿಪ್ಕೋ ಚಳುವಳಿ ನಡೆದಂತದ್ದು. ಓಕೆ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.